ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅಕ್ಕ ಮಹಾದೇವಿ ಅಂತ ಬಹಳ ದೊಡ್ಡ ಜ್ಞಾನಿಗಳು ಈ ನಾಡಿನಲ್ಲಿ ಆಗಿ ಹೋದರು. ಬಹಳ ಸ್ವಚ್ಛ ಜೀವನ. ಎಷ್ಟು ಸ್ವಚ್ಛ ಅಂದರೆ ಅಲ್ಲಿ ಹೊಲಸೇ ಹತ್ತಿರಲಿಲ್ಲ. ಅಷ್ಟು ಬಯಲಿದ್ದಂಗೆ, ಬೆಳಕಿದ್ದಂಗೆ. 900 ವರ್ಷಗಳ ಹಿಂದೆ ಇದೇ ನಾಡಿನಲ್ಲಿ ಅವರು ಚರಿಸಿದರು. ಎಲ್ಲವನ್ನ ತ್ಯಾಗ ಮಾಡಿದರು. ಬಹಳ ಅದ್ಭುತ. ಸಂಪತ್ತ ತ್ಯಾಗ ಮಾಡೋರು ಯಾರದಾರ ಹೇಳಿ? ಅಧಿಕಾರ ತ್ಯಾಗ ಮಾಡೋರು ಯಾರದಾರ? ಮಾನ ಮರ್ಯಾದೆ ಇವುಗಳನ್ನು ತ್ಯಜಿಸುವವರು ಯಾರದಾರ? ಒಬ್ಬ ಹೆಣ್ಣು ಮಗಳು 16-18 ವರ್ಷದ ವಯಸ್ಸು, ಅತ್ಯಂತ ಸೌಂದರ್ಯ. ಮಹಾರಾಜ ಮೆಚ್ಚಿದ, ಲಗ್ನವಾಗಬೇಕು ಅಂತ ಇಚ್ಛಿಸಿದ, ಎಲ್ಲವನ್ನ ನಿನಗೆ ಕೊಡ್ತೇನೆ ಅಂತ ಹೇಳ್ದ. ಇಷ್ಟೆಲ್ಲ ಇದ್ದಾಗ ಅದನ್ನು ಏನೂ ಬಯಸದೆ ಹೊರ ನಡೆದಂಥ ಒಬ್ಬ ಹೆಣ್ಣು ಮಗಳು ಎಷ್ಟು ಮನಸ್ಸ ಸ್ವಚ್ಛ ಇರಬಹುದು? ಸುಮ್ಮನೆ ಕಲ್ಪನಾ ಮಾಡಿ. ಆ ವಯಸ್ಸಿನಲ್ಲಿ ರಾಣಿಯ ಪಟ್ಟ ಸಿಗುವಾಗ, ಭಾರಿ ಐಶ್ವರ್ಯ ಸಿಗುವ ಜೀವನ ಇರುವಾಗ ಬಿಡೋರು ಯಾರದಾರ? ಇಂಥ ಅಕ್ಕ ಮಹಾದೇವಿ, ಆಕೆ ಒಂದು ಚಲೋ ಮಾತು ಹೇಳ್ತಾಳೆ. ಆಕೆ ಎಷ್ಟು ದೊಡ್ಡವಳಾಗಿದ್ಲು ಅಂದರೆ, ಅಲ್ಲಮ ಪ್ರಭುವಿನಂಥ ಜಂಗಮ, ಬಸವಣ್ಣನವರಂಥ ಮಹಾತ್ಮ ಆಕೆಯನ್ನು ಕೊಂಡಾಡಿದರು. ಅಷ್ಟೇ ಅಲ್ಲ, ಶರಣಾರ್ಥಿ ಅಂದಿದ್ರು. ಹಾಗಿರಬೇಕಾದ್ರೆ ಹೇಗಿರಬೇಕು? ಏನ ಸಣ್ಣ ವಯಸ್ಸಿನಲ್ಲಿ ಆ ಮನಸ್ಸಿನ ಸ್ಥಿತಿ ನೋಡಬೇಕು. ಅಂಥ ಅಕ್ಕ ಮಹಾದೇವಿ ಸುಮ್ಮನೆ ಇಲ್ಲಿ ಚರಿಸಿ ಹೋದ್ಲು. ಏನು ಒಮ್ಮೆ ಮನಸ್ಸಿನೊಳಗೆ ದೇವ ತುಂಬಿದ, ಕೊನೆಯ ಕ್ಷಣದವರೆಗೆ ಮನಸ್ಸು ಬೇರೆ ಏನನ್ನೂ ಇಚ್ಛಿಸಲಿಲ್ಲ, ಭಾವಿಸಲಿಲ್ಲ, ವಿಚಾರ ಮಾಡಲಿಲ್ಲ. ಎಷ್ಟು ಸ್ವಚ್ಛ ಇರಬೇಡ. ಅಂಥ ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನು ಪರಮ ಸುಖಿಯಾದೆ, ನಾನು ಅತ್ಯಂತ ಸುಖಿಯಾಗಿದ್ದೇನೆ. ಪರಮ ಸುಖ ಬರೇ ಸುಖ ಅಲ್ಲ, ಏನೋ ಉಂಡಾಗ ತಿಂದಾಗ ಸ್ವಲ್ಪ ಸುಖ ಆಗುತ್ತದೆ, ಅದು ಅಲ್ಲ. ಪರಮ ಸುಖ ಯಾವ ಸುಖವನ್ನು ಸಾಮಾನ್ಯವಾಗಿ ಯಾರೂ ಪಡೆಯೋದಿಲ್ಲ, ಅಂಥ ಸೌಖ್ಯವನ್ನು ನಾನು ಪಡೆದೆ. ಯಾವ ಸುಖ ಸಂಪತ್ತಿನಿಂದ ಬರೋದಿಲ್ಲ, ಯಾವ ಸುಖ ವಿಷಯಗಳ ಅನುಭವದಿಂದ ಬರೋದಿಲ್ಲ, ಅಂಥ ಸೌಖ್ಯವನ್ನು ನಾನು ಪಡೆದೆ. ಯಾವ ಸುಖ ಬಾಡೋದಿಲ್ಲ, ಅಂಥ ಸೌಖ್ಯ. ಏನಾಕೆ ಹೇಳ್ತಾರೆ? ಮತ್ತು ಏನಿಲ್ಲ, ಮೈ ಮೇಲೆ ರೇಷ್ಮೆಯ ಬಟ್ಟೆ ಇಲ್ಲ,
ಮೈ ಮ್ಯಾಲ ಆಭರಣಗಳಿಲ್ಲ, ಯಾವ ವಾಹನಗಳಿಲ್ಲ, ಯಾರೂ ರಕ್ಷಕರಿಲ್ಲ, ಒಬ್ಬಳೇ, ಮನೆ ಇಲ್ಲ, ಮಾರಿಲ್ಲ. ಈಗ ಜಗತ್ತಿನಲ್ಲಿ ತಿರುಗಾಡುವಾಗ ಆಕೆ ಹೇಳಿದ ಮಾತು, ನನ್ನಂಥ ಸುಖಿಯಾರದಾರಿ ಜಗತ್ತಿನೊಳಗ. ಹೇಗಿರಬೇಕು? ಇದಕ್ಕೆ ಪರಮ ಸುಖ ಅಂತ ಕರೀತಾರೆ. ನಮ್ಮ ಸುಖಗಳು ಇವು ಸಾಮಾನ್ಯ ಸುಖಗಳು. ಒಂದಿಷ್ಟಿಲ್ಲಿ ಹೂವು ನೋಡ್ತೇನೆ, ಸಂತೋಷ ಆಗ್ತದೆ, ಇದು ಸುಖ. ಇದು ಸ್ವಲ್ಪ ಕಾಲ. ಇದು ಪರಮ ಸುಖ ಅಲ್ಲ, ಇದು ಸಾಮಾನ್ಯ ಸುಖ. ಇದು ಸಾಮಾನ್ಯ. ಯಾಕೆ? ಹೂವು ಬಾಡ್ತದ, ಸುಖ ಹೋಗ್ತದ. ಅಥವಾ ಹೂವು ದೂರ ಆಗ್ತದೆ, ಸುಖ ಮರೆ ಆಗ್ತದೆ. ಇವಕ್ಕೆಲ್ಲ ಸಾಮಾನ್ಯ ಸುಖಗಳು ಅಂತೇವೆ. ನೋಡಿ, ಕೇಳಿ, ಮುಟ್ಟಿ, ಮೂಸಿಸಿ ಏನು ಸುಖ ಪಡಿತೇವಲ್ಲ, ಇವೆಲ್ಲ ಸಾಮಾನ್ಯ ಸುಖಗಳು. ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನೆಂಥ ಸುಖವನ್ನು ಅನುಭವಿಸಿದೆ. ಆ ಸುಖ ಪರಮ ಸುಖ. ಪರಮ ಸುಖ. ಆ ಸುಖವನ್ನು ಇನ್ನು ಯಾವ ಸುಖದೊಂದಿಗೂ ಹೋಲಿಸಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಇನ್ಕಂಪೇರಬಲ್. ಹೋಲಿಸಕ್ಕಾಗದೆ. ಅಂಥ ಸೌಖ್ಯವನ್ನು ನಾನು ಪಡೆದೆ. ಹೇಗೆ ಪಡೆದೆ ಅಂತ ಪ್ರಶ್ನೆ ಕೇಳ್ತಾರೆ ಜನ. ಇಷ್ಟ ಆನಂದವಾಗಿದ್ದೀರಿ ಅಲ್ಲ, ಹೇಗೆ? ಏನು ಇಲ್ಲ, ಆದರೆ ಇಷ್ಟು ಸಂತೋಷ. ಮುಖದ ಮೇಲೆ ಒಂದೀಟು ದುಃಖದ ನೋವಿನ ತೆರೆ ಇರಲಿಲ್ಲ. ಪ್ರಸನ್ನತಾ. ಇದು ಹೇಗೆ ಅಂತ ಪ್ರಶ್ನೆ ಕೇಳಿದರು ಲೋಕದ ಜನ, ಸಾಧಕರು. ಹೇಳಿ, ಏನು ಇಲ್ಲ, ನಾವು ಇಂತಿಂಥ ಮನೆ ಮಾರ ಕಟ್ಟಿಕೊಂಡು ಇಷ್ಟೆಲ್ಲ ಸಂಪತ್ತನ್ನು ಅನುಭವಿಸುವಾಗಲೂ ಇಷ್ಟು ಸುಖ ಅನಿಸೋದಿಲ್ಲ, ನಿನಗೆ ಹೆಂಗೆ ಸಿಕ್ತು ಅಂತ ಕೇಳಿದರು. ಆವಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಅದು ಬಹಳ ಸುಲಭ, ಬಹಳ ಸುಲಭ. ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು. ಆಕೆ ಹೇಳೋ ಮಾತು ಇದು. ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು. ಹೇಳಿ, ಎಷ್ಟು ಛಲೋ ಮಾತು ಹೇಳ್ತಾಳೆ. ಸಂಗದಿಂದಲ್ಲದೆ ಬೀಜ ಮೊಳೆದೋರದು. ಸಂಗದಿಂದಲ್ಲದೆ ದೇಹವಾಗದು. ಸಂಗದಿಂದಲ್ಲದೆ ಸಕಲ ಪಡಿ ಪದಾರ್ಥಗಳು ದೊರೆಯವು. ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಶರಣರ ಅನುಭಾವದ ಸಂಗದಿಂದ ನಾನು ಪರಮ ಸುಖಿಯಾದೆ. ನಾನು ಸುಖಪಟ್ಟೆ. ಇದು ಜೀವನದ ಉದ್ದೇಶ. ಜಗತ್ತಿಗೆ ನಾವು ಯಾಕೆ ಬರೋದು? ಇಷ್ಟೆಲ್ಲ ಪ್ರಪಂಚವನ್ನು ಮಾಡೋದು ಯಾಕೆ? ಮನೆ ಮಾರ ಕಟ್ಟಿಕೊಳ್ಳೋದು ಯಾಕೆ? ಹಗಲ ರಾತ್ರಿ ದುಡಿಯೋದು ಯಾಕೆ? ಅದಕ್ಕೆಲ್ಲ ಮುಖ್ಯ ಕಾರಣ ನಾವು ಸುಂದರ ಜೀವನ ಸಾಗಿಸಬೇಕು. ನಾವು ಪರಮ ಸುಖ ಸ್ವಲ್ಪ ಕಡಿಮಿದ್ರೇನು ಹೆಚ್ಚಿದ್ರೇನು ಸಂತೋಷವಾಗಿರಬೇಕಲ್ಲ. ಅದನ್ನು ಪಡೆಯೋದು ಹೇಗೆ? ಅದನ್ನು ಪಡೆಯೋದು ಹೇಗೆ? ಆಕೆ ಹೇಳ್ತಾಳೆ, ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು. ಒಂದು ಅಗ್ನಿ ಹುಟ್ಟಬೇಕಾದ್ರೆ ಸಂಘ ಬೇಕಾಗ್ತದೆ. ಇಲ್ಲೇನು
ಅಗ್ನಿ ಹುಟ್ಟಬೇಕಾದರೆ, ಬೆಂಕಿ ಹುಟ್ಟಬೇಕಾದರೆ ಕಲ್ಲ ಕಡಿಬೇಕಾಗ್ತದೆ. ಎರಡು ವಸ್ತುಗಳು ಬೇಕು, ಆವಾಗ ಅಗ್ನಿ ಹುಟ್ಟುತ್ತದೆ. ಸಂಗ ಆಗಬೇಕಾಗ್ತದೆ. ಕಲ್ಲು ಕಲ್ಲಿನ ಸಂಗ, ಕಟ್ಟಿಗೆಯ ಸಂಗ, ಅದು ಎರಡೂ ಘರ್ಷಣೆ ಮಾಡಿದಾಗ ಅಗ್ನಿ ಹಿಂಗೆ ಹುಟ್ಟುತ್ತದೆ. ಇಲ್ಲೇನು ಕಡ್ಡಿ ಕೊರಿತೀವಿ ಹೀಗೆ. ಸಂಗ ಬರೇ ಕಡ್ಡಿ ಹಿಡಿದ್ರೆ ಹುಟ್ಟೋದಿಲ್ಲ ಅಗ್ನಿ, ಬರೇ ಡಬ್ಬಿ ಹಿಡಿದ್ರೆ ಹುಟ್ಟೋದಿಲ್ಲ ಅಗ್ನಿ. ಯಾವಾಗ ಎರಡೂ ಕೂಡ್ತಾವ ಆವಾಗ ಅಗ್ನಿ ಹುಟ್ಟುತ್ತದೆ. ಬೆಳಕ ಕೊಡ್ತದೆ, ಕಾವ ಕೊಡ್ತದೆ, ಅಗ್ನಿ ಹುಟ್ಟುತ್ತದೆ. ಎಲ್ಲದ ಹೇಳಿ? ಕಡ್ಡಿಯೊಳಗೆ ಎಲ್ಲಿ ಬೆಂಕಿ ಅದ? ಡಬ್ಬಿಯೊಳಗೆ ಎಲ್ಲಿ ಬೆಂಕಿ ಅದ? ಆದರೆ ಎರಡೂ ಹೀಗೆ ಕೊರೆದ್ರೆ ಬೆಂಕಿ ಶುರುವಾಗ್ತದ, ಅಗ್ನಿ ಹುಟ್ಟುತ್ತದೆ. ಏನು ಆಕೆ ಉದಾಹರಣೆ ಕೊಡೋದು? ಸಂಗದಿಂದಲ್ಲದೆ ಬೀಜ ಮೊಳೆದೋರದು. ಚಲೋ ಬೀಜ, ಮಾವಿನ ಬೀಜ ಬಹಳ ಚಲೋ ಅದ ಅಂತ ಇಟ್ಕೊಳ್ಳಿ. ಆದರೆ ಆ ಬೀಜ ತಗೊಂಡು ಹೋಗಿ ಎಲ್ಲರೇ ತಿಜೋರಿಯಾಗಿಟ್ಟರೆ ಬೆಳೀತದೇನು ಹೇಳಿ? ಏನು ಬಂಗಾರದ ಪೆಟ್ಟಿಗೆಯೊಳಗಿಟ್ರೆ ಅದೇನ್ರೆ ಬೆಳೀತದೇನು? ಅದನ್ನೇನು ದೇವಾಲಯದಲ್ಲಿ ಹೋಗಿ ಅಥವಾ ನಿಮ್ಮ ಜಗಲಿ ಮ್ಯಾಗಿಟ್ಟು ಪೂಜಾ ಮಾಡಿದರೆ ಅದು ಬೆಳೀತದೇನು ಹೇಳಿ? ಯಾವಾಗ ಬೆಳೀತದ? ಅದಕ್ಕೆ ಒಂದಿಷ್ಟು ನೀರು ಹಾಕಿದರೆ, ಒಂದಿಷ್ಟು ಮಣ್ಣಿನ ಸಂಗ ಮಾಡಿದರೆ ಬೆಳೆಯಕ್ಕೆ ಶುರುವಾಗ್ತದೆ. ಬೀಜ ಬೆಳಿಬೇಕಾದ್ರೆ ಸಂಗ ಬೇಕಾಗ್ತದೆ. ಎದರ ಸಂಗ ಬೇಕು? ಮಣ್ಣಿನ ಸಂಗ ಬೇಕು. ಅಷ್ಟೇ ಅಲ್ಲ, ನೀರಿನ ಸಂಗ ಬೇಕು, ಹವೆಯ ಸಂಗ ಬೇಕು. ಆ ಬಳಿಕ ಉಷ್ಣತೆಯ ಸೂರ್ಯನ ಸಂಗ ಬೇಕು. 4 ಸಂಘಗಳ ಕೂಡಿದರೆ ಒಂದು ಬೀಜದ ಮೊಳೆಯಕ್ಕೆ ಶುರುವಾಗ್ತದೆ. ಆಗ ಬೀಜದೊಳಗಿಂದ ಒಂದಿಷ್ಟು ಅಂಕುರ ಬರ್ತದೆ. ಬರೇ ಹಾಗ ಇಟ್ಟುಕೊಂಡು ಮಂತ್ರ ಹಾಕಿದರೂ ಬರೋದಿಲ್ಲ. ಬೇರೆ ಯಾವ ವಸ್ತುಗಳನ್ನು ಕೊಟ್ಟರೂ ಬರೋದಿಲ್ಲ. ಅದು ಬರೋದೇ ಯಾವಾಗ ಅಂದರೆ ಸಂಘದಿಂದ. ಚಲೋ ಸಂಘ ಬೇಕು. ಚಲೋ ಮಣ್ಣ, ನೀರ, ಗಾಳಿ, ಬೆಳಕ ಇಷ್ಟ ಆಯಿತು ಅಂದರೆ ಮೊಳೆಯಕ್ಕೆ ಶುರುವಾಗ್ತದ. ಏನು ಬೆಳೀತದೆ ಒಂದು ವಿಶಾಲ ವೃಕ್ಷವಾಗ್ತದೆ. ಬರೇ ಒಂದು ಸಣ್ಣ ಬೀಜ ದೊಡ್ಡ ವೃಕ್ಷವಾಗಿ ಮಾರ್ಪಡ್ತದೆ. ಯಾಕೆ? ಅದು ಸಂಘ ಇಲ್ಲದೆ ಇದ್ದರೆ ಏನಿಲ್ಲ, ಬೀಜೇ, ಒಳಗಿಂದ ಏನೂ ಬರೋದಿಲ್ಲ. ಸಂಘ ಇತ್ತು ಅಂದರೆ ಮಹಾವೃಕ್ಷ, 100 ವರ್ಷ ಹಣ್ಣ ಕೊಡುವಂಥ ವೃಕ್ಷ, ಸವಿಯಾದ ಹಣ್ಣುಗಳನ್ನು ಕೊಡುವ ವೃಕ್ಷವಾಗ್ತದೆ. 100 ಪಕ್ಷಿಗಳಿಗೆ ಆಸರೆ ಕೊಡ್ತದೆ, ಕೆಳಗೆ ನೆರಳ ಸಂತೋಷ ಕೊಡ್ತದೆ. ಸಂಘ ಇಲ್ಲದೆ ಇದ್ದರೆ ಇದೇನು ಸಾಧ್ಯ ಏನು ಅಂದ. ಅದಕ್ಕೆ ಸಂಘದಿಂದಲ್ಲದೆ 3ನೆಯ ಉದಾಹರಣೆ ಕೊಡ್ತಾಳೆ ಅಕ್ಕ ಮಹಾದೇವಿ. ಸಂಘದಿಂದಲ್ಲದೆ ದೇಹ ಉಂಟಾಗದು. ಇದೆಲ್ಲ ದೇಹ ಎಷ್ಟು ಚಲೋ ಅದ. ಏನು ಕೈಯ, ಕಾಲ, ಮೈಯ, ತಲೆ ಎಷ್ಟು ಚಲೋ ದೇಹ ಅದ. ಎಷ್ಟು ಚಂದ ಬಣ್ಣ ಬರೆದಾರ. ಇಷ್ಟ ದೇಹ ತಯಾರಾಗಬೇಕಾದರೆ ಸಂಘ ಬೇಕಾಗ್ತದೆ. ಎದರ ಸಂಘ ಬೇಕಾಗ್ತದೆ? ಮಣ್ಣ, ನೀರ, ಗಾಳಿ, ಬೆಳಕ, ಬಯಲ, ಪಂಚಭೂತಗಳ ಸಂಘ ಬೇಕಾಗ್ತದೆ. ಮಣ್ಣ ಇಲ್ಲದೆ ಇದ್ದರೆ ದೇಹ ಹೆಂಗೆ ತಯಾರಾಗ್ತದೆ?
ನೀರ ಇಲ್ಲಾದ್ರೆ, ಬೆಳಕಿಲ್ಲಾದ್ರೆ, ಗಾಳಿ ಇಲ್ಲಾದ್ರೆ, ಬಯಲ ಇಲ್ಲಾದ್ರೆ ಶರೀರ ಹೆಂಗೆ ತಯಾರಾಗ್ತದ? ಅದಕ್ಕೆ ಪಂಚಭೂತಗಳ ಸಂಗದಿಂದ ಇದೊಂದು ಶರೀರ ತಯಾರಾಗ್ತದೆ. ಎಲ್ಲರ ಶರೀರ ಬಹಳ ಚಂದಿದ್ದವರು ಶರೀರವೂ ಮಣ್ಣಿನಿಂದಲೇ, ಸಾಮಾನ್ಯ ಬಣ್ಣ ಇದ್ದವ್ರದ್ದು ಮಣ್ಣಿನಿಂದಲೇ, ಬಡವರ ಶರೀರವೂ ಮಣ್ಣಿನಿಂದಲೇ. ಏನು ಶ್ರೀಮಂತರ ಬಂಗಾರದಿಂದ ತಯಾರಾಗ್ತದೇನು ಹೇಳಿ? ಯಾರ್ದರೆ ಬೇರೆ ಬೇರೆ ಇದರಿಂದ ತಯಾರಾಗ್ತದೇನು? ಬೆಳ್ಳಿ, ಬಂಗಾರ, ಮುತ್ತು, ರತ್ನಗಳಿಂದ ಶರೀರವನ್ನು ತಯಾರು ಮಾಡೋಕ್ಕಾಗ್ತದೇನು? ಇದ ಮಣ್ಣ. ಯಾವ ಮಣ್ಣು ನಾವು ಸಾಮಾನ್ಯ ಅಂತ ಹೇಳ್ತೇವೆ, ತುಳಿದಾಡ್ತೇವೆ, ಇದೇ ಮಣ್ಣಾಗಿಂದ ಶರೀರ ನಿರ್ಮಾಣ ಆಗ್ತದೆ. ಹೀಗ ದೇಹ ನಿರ್ಮಾಣ ಆಗಬೇಕಾದರೂ ಸಂಘ ಬೇಕಾಗ್ತದೆ. ಒಂದು 4-5 ಭೂತಗಳ ಸಂಘ ಬೇಕಾಗ್ತದೆ. ಆ ಬಳಿಕ ಹೇಳ್ತಾಳೆ, ಯಾವುದೇ ಪದಾರ್ಥ ತಗೊಳ್ಳಿ, ಸಂಘ ಇಲ್ಲದೆ ಇದ್ದರೆ ಎಲ್ಲಿ ತಯಾರಾಗ್ತದೆ ಅಂದ್ಲೋ. ಯಾವ ಪದಾರ್ಥ ಬೇಕಾದ ತಗೊಳ್ಳಿ, ಯಾವುದೇ ತಗೊಳ್ಳಿ. ಇದೊಂದು ಟೇಬಲ್ ಅದ, ಸಂಘ ಬೇಕಾಗಿಲ್ಲೇನು? ಸಂಘನೇ ಇಲ್ಲಾದರೆ ಟೇಬಲ್ ಏನು ತಯಾರಾಗ್ತದ? ಅನೇಕ ವಸ್ತುಗಳ ಸಂಘ ಬೇಕು. ಆ ಬಳಿಕ ಇದು ಟೇಬಲ್ಕ್ಕೊಂದು ರೂಪ ಬರ್ತದೆ. ಯಾವುದೇ ಆಗಲಿ ಸಂಘ ಇಲ್ಲದೆ ಇದ್ದರೆ ಈ ಜಗತ್ತಿನಲ್ಲಿ ಒಂದು ವಸ್ತು ಕೂಡ ತಯಾರಾಗೋದಿಲ್ಲ. ನಮ್ಮಷ್ಟಕ್ಕೆ ನಾವು ಏನೂ ಸಂಬಂಧ ಇಲ್ಲ, ನಮ್ಮಷ್ಟಕ್ಕೆ ನಾವು ಚೆನ್ನಾಗಿ ಆಗ್ತೇವೆ ಅನ್ನೋದು ಸಾಧ್ಯ ಇಲ್ಲ. ಸಂಘಗಳು ಬೇಕಾಗ್ತವ ಜಗತ್ತಿನೊಳಗೆ. ಕೊನೆಗೆ ಆಕೆ ಹೇಳ್ತಾಳೆ, ನಾನು ಒಂದು ಸಂಘ ಮಾಡಿದೆ, ಆ ಸಂಘ ನನಗೇನು ಮಾಡ್ತು ಅಂದ್ರೆ ಪರಮ ಸುಖ ಕೊಟ್ಟಿತು. ನಾನು ಮಾಡಿದ ಸಂಘ ಪರಮ ಸುಖವನ್ನು ಕೊಟ್ಟಿತು. ಅಂಥ ಅದ್ಭುತ ಸಂಘ ಯಾವುದು? ಆಕೆ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಅನುಭವ ಸಂಘದಿಂದ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನು ಒಂದು ಸಂಘ ಮಾಡಿದೆ, ಲೋಕದ ಜನನೂ ಒಂದು ಸಂಘ ಮಾಡ್ತಾರೆ. ನಾನು ಮಾಡಿದ ಸಂಘ ಎಷ್ಟು ಅದ್ಭುತದ! ನಾನು ಏನು ಸಂಘ ಮಾಡಿದೆ ಅದರ ಪರಿಣಾಮ ಪರಮ ಸೌಖ್ಯ, ಪರಮ ಸುಖ. ಪರಮ ಅಂದ್ರೆ ಅತ್ಯಂತ ಶ್ರೇಷ್ಠ, ಸುಪ್ರೀಂ ಬ್ಲಿಸ್. ಅತ್ಯಂತ ಶ್ರೇಷ್ಠವಾದ ಸೌಖ್ಯವನ್ನು ನಾನು ಪಡೆದೆ. ಅಂಥ ಸೌಖ್ಯ ಅಪರೂಪ ಈ ಜಗತ್ತಿನೊಳಗೆ. ಹೇಳಿ, ಏನು ಇಲ್ಲ ಸುಖ, ಇದು ಬಹಳ ಅದ್ಭುತ. ಅಂಥ ಸೌಖ್ಯವನ್ನು ನಾನು ಪಡೆದೆ, ಪರಮ ಸುಖವನ್ನು ಪಡೆದೆ. ಎದರಿಂದ ಪಡೆದೆ ಅಂದರೆ ಬಲ್ಲವರಂತೇನು ಜಗತ್ತಿನಾಗ ಅದಾರ. ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಅನುಭವ ಸಂಘದಿಂದ, ನಿಮ್ಮ ಶರಣರದಾರಲ್ಲ, ನಿಮ್ಮನ್ನು ತಿಳಿದವರು. ಶರಣರು ಅಂದರೆ ದೇವರನ್ನು ತಿಳಿದವರು. ಯಾರು ಸತ್ಯವನ್ನು ತಿಳಿದುಕೊಳ್ಳುತ್ತಾರ ಅವರಿಗೆ ಶರಣರು ಅಂತಾರೆ. ಯಾರು ತಮ್ಮ ಅಂತರಂಗದೊಳಗೆ ಆ ಸತ್ಯವನ್ನು ಪರಿಭಾವಿಸ್ತಾರೆ ಅಂಥವರಿಗೆ ಶರಣರು ಅಂತ ಕರೆಯೋದು. ಯಾರ ಜೀವನ ಸತ್ಯಕ್ಕಾಗಿ ದೇವನಿಗಾಗಿ ಮೀಸಲಾಗಿರ್ತದಲ್ಲ ಅಂಥ ಜೀವನ ಸಾಗಿಸುವವರಿಗೆ ಶರಣರು. ಅವರು they have offered their whole life
ಟು ದ ಡಿವೈನ್ ಪ್ರಿನ್ಸಿಪಲ್. ಅವರ ಜೀವನವನ್ನೆಲ್ಲ ಅವರು ಸಮರ್ಪಣೆ ಮಾಡ್ಯಾರ. ಎದಕ್ಕೆ? ದಿವ್ಯ ತತ್ವಕ್ಕೆ. ಅಂಥ ಮಹಾನುಭಾವರಿಗೆ ಶರಣರು ಅಂತ ಕರೆಯೋದು. ಅವರೇ ಸಂತರು, ಅವರೇ ಪರಮಜ್ಞಾನಿಗಳು, ಮಹಾತ್ಮರು ಅಂತ ಶಬ್ದ. ಇಂಥ ಜ್ಞಾನಿಗಳ ಅನುಭವ ಸಂಘ. ಅವರೇನು 4 ಮಾತುಗಳನ್ನು ಆಡ್ತಾರೆ, ಆ ಮಾತು ಕೇಳಿ ಅದರ ಸಂಘ ಮಾಡಿ ನಾನು ಇಷ್ಟು ಪರಮ ಸುಖವನ್ನು ಅನುಭವಿಸಿದೆ. ಎಷ್ಟು ಛಲೋ ಮಾತು ಹೇಳಿ. ಯಾರಿಗೆ ಬೇಡ ಹೇಳಿ? ಪರಮ ಸೌಖ್ಯ ಯಾರಿಗೆ ಬೇಡ? ಎಲ್ಲರೂ ಬಯಸ್ತೇವೆ ನಾವು ಸಂತೋಷವಾಗಿರಬೇಕು. ಬದುಕಿನಲ್ಲಿ ಏನದ? ಏನರೇ ಆಗೋದು ಮಹತ್ವದ್ದಲ್ಲ, ಸಂತೋಷ ಆಗಿರೋದು ಮಹತ್ವದ್ದು. ಏನು 1,000 ಎಕರೆ ಭೂಮಿಯ ಮಾಲೀಕನಾಗೋದು ಮಹತ್ವದ್ದಲ್ಲ, ಎಕರೆನೇ ಇರೋಲ್ಯಾಕ ಮುಖದ ಮೇಲೆ ಪ್ರಸನ್ನತೆ ಇರಬೇಕಲ್ಲ. ಮೈ ಮೇಲೆ ಒಬ್ಬ ಹಾಕ್ಕೊಂಡಾನ ಅಂತ ಇಟ್ಕೊಳ್ಳಿ, 1 ಕಿಲೋ ಬಂಗಾರ ಹಾಕ್ಕೊಂಡಾನ ಮೈ ಮೇಲೆ, ತಲೆಗೆ ಮೈಗೆ ಎಲ್ಲ ಕಡೆ ಹಾಕ್ಕೊಂಡಾನ. ತಗೊಂಡು ಏನು ಮಾಡೋದು? ಮುಖದ ಮೇಲೆ ಪ್ರಸನ್ನತಾ ಬೇಕಲ್ಲ. ದೇರ್ ಮಸ್ಟ್ ಬಿ ಚೇರ್ಫುಲ್ನೆಸ್ ಆನ್ ಹೀಸ್ ಫೇಸ್. ಇಲ್ಲೇನು? ಮೈ ಮೇಲೆ ಏನು ಹಾಕೇವಿ ಮಹತ್ವದ್ದಲ್ಲ, ಮುಖದ ಮೇಲೆ ಏನದ ಅನ್ನೋದು ಬಹಳ ಮಹತ್ವದ್ದದ. ಮುಖ ಕೆಟ್ಟ ಗಂಟ ಹಾಕಿ ಇಲ್ಲೇ ಕೂತಾನ, ಏನು ಹಾಕ್ಕೊಂಡ್ರಿ? ಮೈ ಮೇಲೆಲ್ಲ ರೇಷ್ಮೆಯ ಬಟ್ಟೆ ಹಾಕ್ಕೊಂಡಾನ, ಮಸ್ತ್ ಎಲ್ಲ ಉಟ್ಕೊಂಡಾನ, ಎಲ್ಲ ಆಭರಣ ಕೈ ಎಲ್ಲ ಕಡೆ ಈ ಕಡೆ ಎಲ್ಲ ಹಾಕ್ಕೊಂಡಾನ. ಮುಖ ನೋಡಿದ್ರೆ ಇನ್ನೊಮ್ಮೆ ನೋಡಬಾರ್ದು. ತಗೊಂಡು ಏನು ಮಾಡೋದು? ಸಣ್ಣ ಮಕ್ಕಳಿರ್ತಾವ, ಹೆಂಗಿರ್ತಾವ ಹೇಳಿ? ಅವಕ್ಕೇನದ? ಮೈ ಮೇಲೆ ಬಟ್ಟೆ ಖಬರ್ಸೈತಿರೋದಿಲ್ಲ. ಇಂಥ ಸಣ್ಣ ಸಣ್ಣ ಮಕ್ಕಳು ಮುಖದ ಮೇಲೆ ಎಂಥ ಪ್ರಸನ್ನತ. ಅವು ಉಟ್ಕೊಳ್ಳೋದಿಲ್ಲ, ಮನಿದು ಗೊತ್ತಿಲ್ಲ, ಸಮಾಜ ಗೊತ್ತಿಲ್ಲ, ಏನೂ ಜ್ಞಾನ ಇಲ್ಲ, ಆದರೆ ಎಷ್ಟು ಪ್ರಸನ್ನತ. ತಾವೆಲ್ಲ ನಾಳೆ ಬನ್ನಿ. ನಮಸ್ಕಾರ.